ನಮಸ್ಕಾರ ಸ್ನೇಹಿತರೆ. ಇದೊಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದ ಘಟನೆ. ಸರ್ಕಾರಿ ಆಸ್ಪತ್ರೆ ಎಂದ ಕೂಡಲೇ ನಮ್ಮ ಕಣ್ಣ ಮುಂದೆ ಭಾಸವಾಗುವುದು ಅದೇ ಹಳೆಯ ಕಟ್ಟಡ, ಗೋಡೆಗಳ ಮೇಲೆ ಇನ್ನೂ 90ರ ದಶಕದ ಬಣ್ಣ. ಈ ಕಥೆಯಲ್ಲಿ ಬರುವ ಮುಖ್ಯ ಪಾತ್ರಧಾರಿ ಎಂದರೆ ನರ್ಸ್ ರೇಖಾ. ನರ್ಸ್ ರೇಖಾಗೆ ಆ ದಿನ ನೈಟ್ ಡ್ಯೂಟಿ ಇತ್ತು. ನೈಟ್ ಡ್ಯೂಟಿ ಎಂದರೆ ರೇಖಾಗೆ ಇಷ್ಟ ಇರಲಿಲ್ಲ. ಆದರೆ ಸರ್ಕಾರಿ ಕೆಲಸ ತಪ್ಪಿಸಿಕೊಳ್ಳುವಂಗಿರಲಿಲ್ಲ. ಆ ದಿನ ರಾತ್ರಿ 9:30 ಆಗಿತ್ತು. ವಾರ್ಡ್ನಲ್ಲಿ 18 ರೋಗಿಗಳು ಮಾತ್ರ ಇದ್ದರು. ಆ ವಾರ್ಡಿನ ಲೈಟುಗಳು ಮಿಂಚುತ್ತಿದ್ದವು. ಒಂದು ವಿಚಿತ್ರ ವಾಸನೆ, ಅಂದರೆ ಔಷಧಿ, ಫಿನೈಲ್ ಮತ್ತು ಏನೋ ಕೊಳೆತ ವಾಸನೆ ಎಂದಿನಂತೆ ಹರಡಿತ್ತು. ರೇಖಾನ ಮನಸ್ಸಿನಲ್ಲಿ ಇವತ್ತು ಏನೋ ಸರಿಯಿಲ್ಲ ಎಂಬ ಭಾವ ಮೂಡುತ್ತಿತ್ತು. ನರ್ಸ್ ರೇಖಾ ಪ್ರತಿಯೊಂದು ಕೊಠಡಿಯನ್ನು ಪರಿಶೀಲನೆ ಮಾಡುತ್ತಾ ಬರುವಾಗ ಅವಳ ಗಮನ ಬೆಡ್ ನಂಬರ್ 13ರ ಕಡೆ ಹೋಯಿತು. ಅಲ್ಲಿ ಒಬ್ಬ ಮಹಿಳೆ, ವಯಸ್ಸು ಸುಮಾರು 35 ಆಗಿರಬಹುದು. ಮುಖ ಸಂಪೂರ್ಣ ಬಿಳಿ. ಫೈಲ್ನ ಪ್ರಕಾರ ಆಕ್ಸಿಡೆಂಟ್ ಕೇಸ್, ICU ಟ್ರಾನ್ಸ್ಫರ್ ಪೆಂಡಿಂಗ್ ಆಗಿತ್ತು. ಆದರೆ ಆ ಮಹಿಳೆ ಕಣ್ಣು ಮಿಟುಕಿಸ್ತಿರಲಿಲ್ಲ. ರೇಖಾ ಅವಳ ಹತ್ತಿರ ಹೋದಳು. ನೀರು ಬೇಕಾ ಎಂದು ಕೇಳಿದಳು. ಆ ಕಡೆಯಿಂದ ಯಾವುದೇ ಆದ ಪ್ರತ್ಯುತ್ತರ ಬರಲಿಲ್ಲ. ಪಲ್ಸ್ ಚೆಕ್ ಮಾಡಿದಳು. ಪಲ್ಸೇ ಇಲ್ಲ. ಹೃದಯ ಜೋರಾಗಿ ಬಡಿಯಲು ಶುರುವಾಯಿತು. ಡಾಕ್ಟರ್ ಅಂತ ಕಿರಿಚಿದಳು. ಅಷ್ಟರಲ್ಲಿ ಆ ಮಹಿಳೆ ನಿಧಾನವಾಗಿ ಕಣ್ಣು ಮಿಟುಕಿಸಲು ಶುರು ಮಾಡಿದಳು. ಮತ್ತೆ ರೇಖಾ ಪಲ್ಸ್ ಚೆಕ್ ಮಾಡಿದಳು. ಆಗ ರೇಖಾ ಶಾಕ್ ಆದಳು. ಇದು ಹೇಗೆ ಸಾಧ್ಯ? ಡಾಕ್ಟರ್ ಬಂದು ಚೆಕ್ ಮಾಡಿದರು. ಅಲೈವ್ ಓನ್ಲಿ ಅಬ್ಸರ್ವ್, ಬದುಕಿದ್ದವರನ್ನು ಮಾತ್ರ ಪರಿಶೀಲಿಸು ಎಂದು ಹೇಳಿ ಹೋದರು. ಆ ರಾತ್ರಿ ಸರಿಸುಮಾರು 12:15 ಆಗಿತ್ತು. ಆ ಆಸ್ಪತ್ರೆಯ ವಾರ್ಡ್ಗಳು ಶಾಂತವಾಗಿದ್ದವು. ಕೇವಲ ಕಿಟಕಿಯ ಶಬ್ದ ಮಾತ್ರ ಇತ್ತು. ನರ್ಸ್ ರೇಖಾ ಸ್ಟೇಷನ್ನಲ್ಲಿ ರಿಪೋರ್ಟ್ ಬರೀತಾ ಕೂತಿದ್ದರು. ಅಷ್ಟರಲ್ಲಿ ಕಾಲಿನ ಗೆಜ್ಜೆ ಶಬ್ದ ಕೇಳಲು ಶುರುವಾಯಿತು. ಶಬ್ದ ಬೆಡ್ ನಂಬರ್ 13 ಕಡೆಯಿಂದ ಬಂತು. ಅವಳು ತಿರುಗಿ ನೋಡಿದಳು. ಆ ಮಹಿಳೆ ಬೆಡ್ ಮೇಲೆ ಕೂತಿದ್ದಳು. ಅವಳ ತಲೆ ಸಂಪೂರ್ಣ ಕೆಳಗೆ ಆಗಿತ್ತು. ಕೂದಲು ಮುಖ ಮುಚ್ಚಿಕೊಂಡಿತ್ತು. ಆಗ ನರ್ಸ್ ರೇಖಾ, ಮೇಡಮ್ ಪ್ಲೀಸ್ ತಲೆ ಎತ್ತಿ ಎಂದಳು. ಆಗ ಬೆಡ್ ನಂಬರ್ 13ರಲ್ಲಿದ್ದ ಮಹಿಳೆ ತಲೆ ಎತ್ತಿದಳು. ಕಣ್ಣುಗಳು ತೀರಾ ಕೆಂಪಾಗಿದ್ದವು. ಮತ್ತು ಆ ಮಹಿಳೆ ಒಂದು ಮಾತು ಹೇಳಿದಳು, ನನ್ನನ್ನು ಇಲ್ಲಿ ತರಬೇಡ ಅಂತ ಹೇಳಿದ್ದೆ. ಆ ರಾತ್ರಿ 1:40ರ ವೇಳೆಗೆ ಆ ಮಹಿಳೆಯ ಮಾತನ್ನು ಕೇಳಿ ನರ್ಸ್ ರೇಖಾ ನಡುಗಲು ಶುರುವಾದಳು. ಡಾಕ್ಟರ್ ರೂಮ್ ಹತ್ರ ಹೋದರೆ ಡಾಕ್ಟರ್ ರೂಮ್ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಸೆಕ್ಯೂರಿಟಿ ಹೊರಗಡೆ ನಿದ್ರೆ ಮಾಡುತ್ತಿದ್ದ. ಅವಳು ಮತ್ತೆ ವಾರ್ಡ್ಗೆ ಹೋದಳು. ಬೆಡ್ ನಂಬರ್ 13 ಖಾಲಿಯಾಗಿತ್ತು. ಬೆಡ್ ನಂಬರ್ 13ರಲ್ಲಿರುವ ಹಾಸಿಗೆ ಸರಿಯಾಗಿಯೇ ಇತ್ತು, ಆದರೆ ಸ್ಟ್ಯಾಂಡ್ ಕೂಡ ಇರಲಿಲ್ಲ. ನರ್ಸ್ ರೇಖಾ ಗಾಬರಿಯಿಂದ ಡಿಸ್ಚಾರ್ಜ್ ಫೈಲ್ ಅನ್ನು ನೋಡಿದಳು. ಫೈಲ್ನೊಳಗೆ ಒಂದು ಹಳೆಯ ರಿಪೋರ್ಟ್ ಇತ್ತು. ಅದರಲ್ಲಿ ಡೇಟ್ 3 years ago, ಸ್ಟೇಟಸ್ ಡೆಡ್ ಅಂತ ಇತ್ತು. ರೇಖಾ ಕೈಯಿಂದ ಫೈಲು ಕೆಳಗೆ ಬಿತ್ತು. ಇದು ಸಾಧ್ಯವೇ ಇಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು. ಅಷ್ಟರಲ್ಲಿ ವಾರ್ಡ್ನ ಲೈಟ್ಗಳು ಆಫ್ ಆಯಿತು. ಎಮರ್ಜೆನ್ಸಿ ರೆಡ್ ಲೈಟ್ ಮಾತ್ರ ಮೊಳಗಿಸಲು ಶುರುವಾಯಿತು. ಮತ್ತೆ ಆ ಧ್ವನಿ, ನಾನು ಇಲ್ಲಿ ಪ್ರತಿ ರಾತ್ರಿ ಬರುತ್ತೇನೆ ಎಂದು ರೂಮಿನ ತುಂಬಾ ಕಿರಿಚಾಡುವ ರೀತಿ ಕೇಳಿಸುತ್ತಿತ್ತು. ರೇಖಾ ಎದರಿ ಸ್ಟೋರ್ ರೂಮ್ನತ್ರ ಓಡಿದಳು. ಬಾಗಿಲು ಒಳಗಿನಿಂದ ಲಾಕ್ ಆಗಿತ್ತು. ಹಿಂದಿನಿಂದ ಉಸಿರಾಡುವ ಶಬ್ದ ಅವಳಿಗೆ ಭಾಸವಾಯಿತು. ತಿರುಗಿ ನೋಡಿದರೆ ಆ ಮಹಿಳೆ ಅಲ್ಲಿರಲಿಲ್ಲ. ಅವಳ ಹತ್ತಿರ, ಅಂದರೆ ತೀರಾ ಮುಖದ ಹತ್ತಿರ ಅವಳ ಮುಖ ಬಂದಿತ್ತು. ಆ ಮುಖದಲ್ಲಿ ಗಾಯದ ಗುರುತುಗಳು, ರಕ್ತ ಒಣಗಿದ ಕಲೆ ಹಾಗೆ ಭಯಾನಕವಾಗಿತ್ತು. ಆ ಮಹಿಳೆ
ಜೋರಾಗಿ ನನ್ನ ಫೈಲ್ ಸುಟ್ಟು ಹಾಕಿ ಅಂದಳು. ಯಾಕೆ ಎಂದು ರೇಖಾ ಕಿರಿಚಿದಳು. ಆಕೆ ಆ ಮಹಿಳೆ ನಗುತ್ತಾ, ನಾನು ಇಲ್ಲಿ ಸತ್ತಿಲ್ಲ, ನನ್ನನ್ನು ಸಾಯಿಸಿದ್ದಾರೆ ಎಂದು ಜೋರಾಗಿ ಕೂಗಾಡಲು ಶುರು ಮಾಡಿದಳು. ಆ ದಿನ ರೇಖಾಳ ನೈಟ್ ಡ್ಯೂಟಿ ತುಂಬಾ ರೋಚಕವಾಗಿತ್ತು. ಬೆಳಗಿನ ಜಾವ 6 ಗಂಟೆಗೆ ಸ್ಟಾಫ್ ಬಂದು ನೋಡಿದಾಗ ರೇಖಾ ನರ್ಸ್ ಸ್ಟೇಷನ್ ನಲ್ಲಿ ಕುಳಿತಿದ್ದಳು. ಕಣ್ಣು ತೆರೆದೇ ಇದ್ದರೂ ಏನೂ ಮಾತಾಡಲಿಲ್ಲ. ಎಲ್ಲ ನರ್ಸ್ಗಳು ಅವಳ ಹಾವಭಾವವನ್ನು ನೋಡಿ ಏನಾಗಿರಬಹುದು ಎಂಬ ಗೊಂದಲದಲ್ಲಿಯೇ ಕಾರ್ಯನಿರತದಲ್ಲಿರುತ್ತಿದ್ದರು. ಅದೇ ತರ ಆ ಆಸ್ಪತ್ರೆಯಲ್ಲಿ ಬರುವ ಎಲ್ಲ ನರ್ಸ್ಗಳು ಹೇಳುವ ಮಾತು, ಬೆಡ್ ನಂಬರ್ 13ರಲ್ಲಿ ಒಬ್ಬ ಮಹಿಳೆ ಕೂತಿರುತ್ತಾಳೆ, ಅವಳು ಒಂದು ಮಾತು ಕೇಳುತ್ತಾಳೆ, ಫೈಲ್ನಲ್ಲಿ ಸದ್ಯ ಇಲ್ಲ ಎಂದು. ಅಷ್ಟಕ್ಕೂ ಆ ರಾತ್ರಿ ನರ್ಸ್ ರೇಖಾ ಮತ್ತು 35 ವಯಸ್ಸಿನ ಆ ಮಹಿಳೆಯ ನಡುವೆ ಏನಾಗಿರಬಹುದು? ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.